ನಮಸ್ತೆ. ಒಂದು ವೇಳೆ ಆ ದಿನ ನೀನು ಸೇಫ್ ಪೀರಿಯಡ್ನಲ್ಲಿ ಇಳ್ತಿದ್ರೆ ನಮ್ಮಿಬ್ಬರ ಮಧ್ಯೆ ನಡೆದ ಘಟನೆಯಿಂದ ನನಗೆ ಯಾಕೋ ನೀನು ಕನ್ಸೀವ್ ಆಗೋ ಸಾಧ್ಯತೆ ಹೆಚ್ಚಾಗಿ ಕಾಣ್ತಿದೆ. ದಯವಿಟ್ಟು ಕಂದಮ್ಮ ಯಾವುದೇ ನಿರ್ಧಾರ ತಗೊಳ್ಬೇಡ. ಒಂದು ವೇಳೆ ನೀನು ನನ್ನ ಪಕ್ಕದಲ್ಲಿದ್ದು ಹೀಗಾಗಿದ್ದರೆ ಇಡೀ ಊರಿಗೆಲ್ಲ ಉಡುಗೊರೆಗಳನ್ನ ಹಂಚ್ತಿದ್ದೆ. ನಿನ್ನ ಕಾಲು ಕೆಳಗಿಡೋದಕ್ಕೆ ಬಿಡದೆ ಎಲ್ಲ ಕೆಲಸಗಳನ್ನ ಬಿಟ್ಟು ಪ್ರತಿ ಕ್ಷಣವೂ ನಿನ್ನ ಪಕ್ಕದಲ್ಲಿ ಇರ್ತಿದ್ದೆ. ವಿಕ್ರಮ್ ಕೃಷ್ಣನ ವಾರಸುದಾರ ಅಂದರೆ ಸಾಮಾನ್ಯ ಅಲ್ಲ. ಆ ವಾರಸುದಾರನಿಗಾಗಿ ಎಷ್ಟು ಜನರು ಕಾಯ್ತಿದ್ದಾರೆ ಗೊತ್ತಾ? ತನ್ನ ಕೈಗಳಲ್ಲಿದ್ದ ಅವಳ ಸೀರೆಯನ್ನು 2 ಕೈಗಳಿಂದ ಹಿಡಿದು ಹಣೆಗೆ ಮುಟ್ಟಿಸ್ಕೊಂಡ. ದಯವಿಟ್ಟು ಕಂದಮ್ಮ ಯಾವುದೇ ನಿರ್ಧಾರ ತಗೊಳ್ಬೇಡ. ನನಗಾಗಿ, ನಮಗಾಗಿ ನೀನು ಒಮ್ಮೆ ಸಿಕ್ಕರೆ ಯಾವ ಪರಿಸ್ಥಿತಿಯಲ್ಲಿ ನಮ್ಮ ಮಧ್ಯೆ ಹೀಗೆ ನಡೀತು ಅಂತ ಹೇಳ್ತೀನಿ. ನಿನ್ನನ್ನು ನನ್ನ ಕಣ್ಣುಗಳ ಮುಂದಿನಿಂದ ಹೋಗೋದಕ್ಕೆ ಬಿಡೋದಿಲ್ಲ. ನಿನಗಿಷ್ಟ ಆಗಲಿ ಇಷ್ಟ ಆಗದೇ ಇರಲಿ, ಬಲವಂತದಿಂದಲಾದರೂ ನಿನ್ನನ್ನು ನನ್ನೆದುರು ಇಟ್ಕೊಳ್ತೀನಿ. ಆದರೆ ನೀನು ನನ್ನನ್ನು ಒಪ್ಕೊಳ್ಳೋವರೆಗೂ ಕಾಯ್ತೀನಿ. ಒಮ್ಮೆ ನನ್ನ ಕಣ್ಣುಗಳ ಮುಂದೆ ಬಾ ಸಾಕು. ಜೀವನದಲ್ಲಿ ಬೇರೇನನ್ನು ಕೇಳುವುದಿಲ್ಲ. ನಿದ್ದೆಯಲ್ಲಿದ್ದ ಮನು ಬೆಚ್ಚಿಬಿದ್ಲು. ಯಾರೋ ತನ್ನ ಪ್ರೀತಿಯಿಂದ ಕರೀತಿರುವಂತೆ ಅನ್ನಿಸ್ತು. ಇಲ್ಲಿವರೆಗೆ ತಾನು ಯಾವುದೇ ನಿರ್ಧಾರ ತಗೊಂಡಿಲ್ಲ. ಅರಿಯದೆಯೇ ಅವಳ ಕೈ ಹೊಟ್ಟೆ ಮೇಲೆ ಹೋಯಿತು. ಕೆಲವು ಕ್ಷಣಗಳ ನಂತರ ಮತ್ತೆ ನಿಧಾನವಾಗಿ ನಿದ್ರಿಸೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ನಿದ್ರೆ ಬರಲಿಲ್ಲ. ಯಾರೋ ತನ್ನನ್ನು ಕರೀತಿರುವಂತೆ, ತನ್ನೊಂದಿಗೆ ಮಾತನಾಡ್ತಿರುವಂತೆ ಅನ್ನಿಸ್ತಾ ಇತ್ತು. ಆದರೆ ಸುತ್ತಲೂ ಯಾರೂ ಇರಲಿಲ್ಲ. ಬಲವಂತವಾಗಿ ಕಣ್ಣು ಮುಚ್ಚಿಕೊಂಡು, ಆದರೆ ಕಿವಿಯಲ್ಲಿ ಏನೋ ಅಸ್ಪಷ್ಟ ಮಾತುಗಳು ಕೇಳಿಸ್ಲೇ ಇದ್ವು. ಯೋಚನೆಗಳ ಮಧ್ಯೆ ಯಾವಾಗಲೂ ನಿದ್ರೆ ಬಂತು. ಬೆಳಿಗ್ಗೆ ಬೇಗ ಎದ್ದಿದ್ದ ಸತ್ಯ ಮನುವಿನ ನಿದ್ರಿಸ್ತಿರೋದನ್ನು ನೋಡಿ ಅವಳಿಗೆ ತೊಂದರೆ ಕೊಡದೆ ಹೊರಗೆ ಬಂದಳು. ಆಗಾಗಲೇ ಜಾನಕಿ ಅಮ್ಮ ಪೂಜೆಯಲ್ಲಿದ್ದರು. ಅವ್ರನ್ನ ನೋಡಿ, ಅಮ್ಮ, ಇಂದು ನಾನು ಮತ್ತು ಮನು ಹೊರಗೋಗ್ತಿದ್ದೀವಿ, ನೀನು ಹುಷಾರಾಗಿರು ಅಂದ್ಲು. ಮನು, ಎಲ್ಲಿಗೆ? ಒಂದು ಸಣ್ಣ ಕೆಲಸ ಇದೆ ಅಮ್ಮ, ಬೇಗ ಮುಗಿಸ್ಕೊಂಡು ಬರ್ತೀವಿ, ಜಾಗ್ರತೆ. ಅವಳು ಹೊರಗೆ ತಿರುಗೋದು ಒಳ್ಳೆಯದಲ್ಲ. ಹೌದು, ಬೇಗ ಬರ್ತೀವಿ, ಆದರೆ ನೀನು ಹುಷಾರಾಗಿರು, ಸರಿನಾ? ಸತ್ಯ ರೆಡಿಯಾಗಿ ಮನುವನ್ನು ಎಬ್ಬಿಸಿದ್ಲು. ಮನು, ಹೇಳು, ಬೇಗ ಹೋಗೋಣ ಅಂದ್ಲು. ಇಂದು ಆಸ್ಪತ್ರೆಗೆ ಹೋಗಬೇಕು ಎಂಬ ನೆನಪು ಬಂದಿತ್ತು. ಬೇಗ ಎದ್ದು ರೆಡಿಯಾಗಿ ಸ್ವಲ್ಪ ತಿಂಡಿ ತಿಂದು ಇಬ್ಬರು ಹೊರಗೆ ಬಂದರು. ಸತ್ಯ ಹೆಲ್ಮೆಟ್ ಹಾಕ್ಕೊಂಡ್ಳು ಮತ್ತು ಮನು ಸ್ಕಾರ್ಫ್ನಿಂದ ಮುಖ ಸುತ್ತಕೊಂಡ್ಳು. ಇಬ್ಬರು ಸೇರಿ ಬೆಳಗ್ಗೆ ಸಿಟಿ ಹಾಸ್ಪಿಟಲ್ಗೆ ಹೋದರು. ಮೊದಲ ಅಪಾಯಿಂಟ್ಮೆಂಟ್ ಅವರದೇ. ಅಂದು ಪರೀಕ್ಷೆ ಮಾಡಿದ್ದ ವೈದ್ಯರು ಅವರಿಬ್ಬರನ್ನ ನೋಡಿ ಆಶ್ಚರ್ಯಪಟ್ಟರು. ಏನಾಯಿತು? ಮತ್ತೆ ಯಾಕೆ ಬಂದಿದ್ದೀರಾ? ಏನಾದರೂ ಕಾಂಪ್ಲಿಕೇಶನ್ಸ್ ಇದೆಯಾ ಅಂತ ಕೇಳಿದ್ರು. ಸತ್ಯ ಡಾಕ್ಟ್ರನ್ನ ನೋಡಿ, ಅದು ಡಾಕ್ಟರ್, ನಮ್ಮ ಅತ್ತಿಗೆಗೆ ಪೀರಿಯಡ್ಸ್ ಆಗಿಲ್ಲ ಅಂತ ಹೇಳಿದ್ಲು. ಆಗಿಲ್ವಾ ಅಂತ ಆಶ್ಚರ್ಯಪಟ್ಟರು. ಫಸ್ಟ್ ನೈಟಾಗಿ 1 ತಿಂಗಳು ಸಹ ಆಗಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಸತ್ಯ ತಲೆ ತಗ್ಸಿದ್ಲು. 1 ತಿಂಗಳು ಆಗಿದೆ. ವೈದ್ಯರು ಮನುವನ್ನು ಪರೀಕ್ಷಿಸಿ ಒಂದು ವೇಳೆ ಪಾಸಿಟಿವ್ ಆಗಿದ್ದರೆ ಹೀಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಾ ಅಂತ ಮನುವನ್ನು ನೋಡಿ ಕೇಳಿದರು. ಅಂದರೆ ಅರ್ಥ ಆಗಲಿಲ್ಲ ಅಂತ ಸತ್ಯ ಕೇಳಿದ್ಲು. ನೋಡೋದಕ್ಕೆ ತುಂಬ ದುರ್ಬಲ ಆಗಿದ್ದಾಳೆ. ದೇಹ ಸಹಿಸಿಕೊಳ್ಳಲು ಸಾಧ್ಯ ಆಗುತ್ತಾ? ಅದು ಮೊದಲು ಟೆಸ್ಟ್ ಡಾಕ್ಟರ್ ಅಂತ ಬೇರೆ ಏನು ಹೇಳಲಾಗದೆ ಸತ್ಯ ಹೇಳಿದ್ಲು. ವೈದ್ಯರು ಸರಿಯೇ ಅಂತ ಗರ್ಭಧಾರಣೆ ಪರೀಕ್ಷೆ ಜೊತೆಗೆ ರಕ್ತ ಪರೀಕ್ಷೆಯನ್ನು ಸಹ ಬರೆದು ಕೊಟ್ಟರು. ಅವರಿಗೆ ಎಷ್ಟಿದೆಯೋ ಗೊತ್ತಾಗಬೇಕಲ್ವಾ? ಟೆಸ್ಟ್ ಬರದೇ ಕೊಟ್ಟಿದ್ದೇನೆ, ಇವುಗಳನ್ನ ಮಾಡಿಸ್ಕೊಂಡು ಬನ್ನಿ ಹೇಳ್ತೀನಿ ಎಂದರು. ನಂತರ ಅವರಿಬ್ಬರು ಹೊರಗೊಂಡು ಹೋದ ನಂತರ ಅವರು ಮತ್ತೆ ಸಾಲಲ್ಲಿ ಕಾಯ್ತಿದ್ದ ರೋಗಿಗಳನ್ನ ನೋಡಲು ಪ್ರಾರಂಭಿಸಿದ್ರು. ಸತ್ಯ ನಿಂತು ವೈದ್ಯರು ಹೇಳಿದ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿದ್ಲು. ಅಲ್ಲಿ ಎಲ್ಲ ಪರೀಕ್ಷೆ ಮಾಡಿದ ನಂತರ ನೀವು ಹೋಗಿ ವೈದ್ಯರ ಕ್ಯಾಬಿನ್ ಬಳಿ ಕಾಯಿರಿ, ನಾವಲ್ಲಿಗೆ ವರದಿಗಳನ್ನ ಕಳಿಸ್ತೀವಿ ಅಂತ ಹೇಳಿದರು. ವೈದ್ಯರ ಕ್ಯಾಬಿನ್ ಹೊರಗೆ ಸತ್ಯ ಮತ್ತು ಮನು ಕಾಯ್ತಾ ಇದ್ದರು. ಬಹುಶಃ ಬಂದಿದ್ದವರಲ್ಲಿ ಹೆಚ್ಚಿನವರು ಹೋಗಿದ್ರು, ಯಾರೂ ಇರಲಿಲ್ಲ. ಬೆಳಗ್ಗಿನಿಂದಲೂ ಏನೋ ಅನ್ನಿಸ್ತಿದೆ, ಕಣ್ಣುಗಳು ಸುತ್ತಿದಂತ ಅನ್ನಿಸ್ತಿದೆ. ಅವಳು ಗೋಡೆಗೊರ ಕುಳಿತಳು. ಏನಾಯಿತು ಅಂತ ಸತ್ಯ ಗಾಬರಿಪಟ್ಲು. ಗೊತ್ತಿಲ್ಲ, ಏನೋ ಒಂಥರ ಇದೆ. ಬೆಳಗ್ಗೆಯಿಂದ ಇದರಲ್ಲೇ ಇದ್ದು ಸರಿಯಾಗಿ ಏನೂ ತಿಂದಿಲ್ಲ. ಬಾ, ಪಕ್ಕದಲ್ಲಿ ಕ್ಯಾಂಟೀನ್ ಇದೆ, ಏನಾದರೂ ತಿಂದು ಬರೋಣ. ಬೇಡ ಸತ್ಯ, ಏನೂ ತಿನ್ಬೇಕು ಅನ್ನಿಸ್ತಿಲ್ಲ. ನನಗೋಸ್ಕರ ಅಲ್ದಿದ್ರು ದಯವಿಟ್ಟು ಅರ್ಥ ಮಾಡ್ಕೊ, ಕನಿಷ್ಠ ಜ್ಯೂಸ್ ಆದರೂ ಕುಡಿಯೋಣ ಬಾ ಅಂತ ನಿಧಾನವಾಗಿ ಮನುವನ್ನು ಕರೆದುಕೊಂಡು ಕ್ಯಾಂಟೀನ್ಗೆ ಹೋದಳು. ನರ್ಸ್ ಬಂದು ಮನು ಅಂತ ಕರೆದ್ರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅದೇ ವಿಷಯವನ್ನು ವೈದ್ಯರಿಗೆ ಹೇಳಿದ್ಲು. ಸ್ವಲ್ಪ ಮುಂಚೆ ಎಲ್ಲೇ ಇದ್ದರು ಅಂತ ಹೇಳಿದ್ರಿ, ಎಲ್ಲಿಗೆ ಹೋದರು? ಸರಿ, ಅವರು ಬಂದಾಗ ಅವರಿಗೆ ರಿಪೋರ್ಟ್ ಪಾಸಿಟಿವ್ ಆಗಿದೆ ಅಂತ ಹೇಳು. ಗರ್ಭಧಾರಣೆಯಲ್ಲಿ ಯಾವುದೇ ತೊಂದರೆ ಇಲ್ಲ. ಮೊದಲ ದಿನಗಳಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕು ಅಂತ ಮಾತ್ರ ಹೇಳು, ಸರಿನಾ ಎಂದು ವರದಿಯನ್ನು ನರ್ಸ್ ಕೈ ಕೊಟ್ಟು ಅವರು ಹೋದರು.
ಆದರೆ ಅವಳಿಗೂ ಬೇಗ ಹೋಗಬೇಕಿತ್ತು. ಈಗ ಡಾಕ್ಟರ್ ವರದಿ ಕೈಯಲ್ಲಿ ಕೊಟ್ಟು ತನ್ನ ಕೆಲಸ ಹೇಳಿದ್ರಿಂದ ಅವಳು ಬೇರೇನೂ ಹೇಳಲಾಗದೆ ಅಲ್ಲೇ ನಿಂತು ಅವರಿಗಾಗಿ ಕಾಯ್ತಾ ಇದ್ಲು. ತುಂಬ ಹೊತ್ತು ಕಳೆದರೂ ಅವರು ಬಾರದ ಕಾರಣ ತಾನು ಅರ್ಜೆಂಟಾಗಿ ಹೋಗಬೇಕಿತ್ತು. ಆಗ ಅವಳಿಗೆ ಎದುರಿಗೆ ವೈದ್ಯ ಯಶವಂತ ಕೃಷ್ಣ ಬರೋದನ್ನು ನೋಡಿದ್ಲು. ಯಶ್ಗೆ ಆಗಲೇ ಆಸ್ಪತ್ರೆಯಲ್ಲಿ ತುಂಬ ಒಳ್ಳೆಯ ಹೆಸರು ಬಂದಿತ್ತು. ಯಾರಿಗೆ ಏನು ಸಹಾಯ ಬೇಕಾದರೂ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಡಾಕ್ಟರ್ ಯಶ್ ತನ್ನ ಕರೆದ ನರ್ಸ್ ಕಡೆ ನೋಡ್ತಾ ಯಶ್ ನಗ್ತಾ ಹಾಂ ಅಂದ. ಡಾಕ್ಟರ್, ಒಂದು ಸಣ್ಣ ಸಹಾಯ ಬೇಕಿತ್ತು, ದಯವಿಟ್ಟು. ಖಂಡಿತ ಹೇಳಿ, ಏನು ಮಾಡಬೇಕು? ಒಂದು ಪೇಷಂಟ್ ಬರ್ತಾರೆ, ಅವರಿಗೆ ರಿಪೋರ್ಟ್ ಕೊಟ್ಟು ಜಾಗ್ರತೆಯಿಂದ ಇರಿ ಅಂತ ಮಾತ್ರ ಹೇಳಿ. ನನಗೊಂದು ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು. ಇಲ್ದಿದ್ರೆ ನಾನೇ ಹೇಳ್ತಿದ್ದೆ. ದಯವಿಟ್ಟು ಡಾಕ್ಟರ್. ಓಹ್, ನೀವಿಷ್ಟು ದಯವಿಟ್ಟು ಅಂತ ಕೇಳಿದಾಗ ನಾನು ಬೇಡ ಅಂತ ಹೇಳ್ತೀನಾ? ಖಂಡಿತ, ನನಗೂ ಬೇರೆ ಕೆಲಸ ಏನಿಲ್ಲ, ನೀವು ಹೋಗಿ ಅಂತ ವರದಿ ತೆಗೆದುಕೊಂಡು ವೈದ್ಯರ ಕ್ಯಾಬಿನ್ಗೆ ಹೋದ ಯಶ್. ಕ್ಯಾಂಟೀನಿಂದ ಇಬ್ಬರು ಹೊರಗೆ ಬರ್ತಿರುವಾಗ ಸತ್ಯಾಗೆ ಫೋನ್ ಬಂತು. 1 ನಿಮಿಷ ಅಂತ ಫೋನ್ನಲ್ಲಿ ಮಾತನಾಡಿ ಸರಿ ಅಂತ ಇಟ್ಲು. ಸತ್ಯ ಮನು ಬಳಿ ಬಂದು, ಮನು, ನೀನು ಹೋಗಿ ರಿಪೋರ್ಟ್ ತಗೋ, ನನಗೊಂದು ಸಣ್ಣ ಕೆಲಸ ಇದೆ, ಹೋಗಬೇಕು. ದಯವಿಟ್ಟು ತಗೋ. ನೀನು ಕ್ಯಾಬ್ನಲ್ಲಿ ಹೋಗ್ತೀಯಾ ಅಂತ ಕೇಳಿದ್ಲು. ಮನು ತಲೆ ಅಲ್ಲಾಡಿಸಿದ್ಲು. ಜಾಗ್ರತೆಯಿಂದ ಹೋಗ್ತೀಯ ತಾನೇ? ಆ ಕ್ಯಾಬ್ ಡ್ರೈವರ್ ನಂಬರ್ ನನಗೆ ಕಳಿಸು. ನಿಜವಾಗಿಯೂ ಅರ್ಜೆಂಟಾಗಿ ಹೋಗಬೇಕು, ಇಲ್ದಿದ್ದರೆ ನಿನ್ನನ್ನು ಬಿಟ್ಟು ಹೋಗ್ತಿರಲಿಲ್ಲ ಅಂತ ಸತ್ಯ ಗಾಬರಿಯಿಂದ ಹೇಳಿದ್ಲು. ಅವಳಿಗೆ ಅವಳನ್ನು ಒಬ್ಬಳೇ ಬಿಟ್ಟು ಹೋಗಲು ಇಷ್ಟ ಇರಲಿಲ್ಲ, ಆದರೆ ಹೋಗಲೇಬೇಕಾಗಿತ್ತು. ಏನೂ ತೊಂದರೆ ಇಲ್ಲ, ನಾನು ರಿಪೋರ್ಟ್ ತಗೊಂಡು ಮನೆಗೆ ಹೋಗ್ತೀನಿ, ನೀನು ಜಾಗ್ರತೆಯಿಂದ ಕೆಲಸ ಮುಗಿಸ್ಕೊಂಡು ಬಾ. ಸತ್ಯಾಗೆ ಕೆನಡಾಕ್ಕೆ ಸಂಬಂಧಿಸಿದ ಸಂದರ್ಶನಕ್ಕೆ ತಕ್ಷಣವೇ ಬರಲು ಹೇಳಿದರು. ಆದ್ದರಿಂದ ಸತ್ಯ ಹೋಗಲೇಬೇಕಾಯಿತು. ಸತ್ಯ ಹೋದ ನಂತರ ಮನು ವೈದ್ಯರ ಕ್ಯಾಬಿನ್ಗೆ ಹೋದಳು. ಯಾರೂ ಇಲ್ಲದಿದ್ದ ಕಾರಣ ಅವಳೇ ಯೋಚಿಸುತ್ತಾ ಬಾಗಿಲು ತೆರೆದು ಒಳಗೆ ಹೋದಳು. ಅಲ್ಲಿವರೆಗೂ ಧೈರ್ಯದಿಂದ ಹೋಗಿದ್ಲು, ಆದರೆ ಒಳಗೆ ಹೋಗಬೇಕೆಂದರೆ ಭಯ ಆಯಿತು. ಏನನ್ನು ಕೇಳಬೇಕಾಗುತ್ತೋ ಅಂತ ಒಂದು ವೇಳೆ ತಾನು ಅಂದ್ಕೊಂಡಿದ್ದೆ ಆಗಿದ್ದರೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಬಾಗಿಲಿನ ಶಬ್ದ ಕೇಳುತ್ತಲೇ ಎತ್ತಿ ನೋಡಿದ ಯಶ್ಗೆ ಮನುವನ್ನು ನೋಡಿದ ಕೂಡಲೇ ಅದೇ ಭಾವನೆ ಮೂಡಿತು. ಅವಳನ್ನು ಈ ಹಿಂದೆ ನೋಡಿದಂತೆ, ಅವಳು ತನಗೆ ಚೆನ್ನಾಗಿ ಪರಿಚಿತಳಾಗಿರುವಂತೆ ಅನ್ನಿಸ್ತು. ಮನು ಯಶನ್ನ ನೋಡಿ ಆಶ್ಚರ್ಯಪಟ್ಲು. ಅಲ್ಲಿ ವೈದ್ಯರ ಬದಲಿಗೆ ಬೇರೆ ಯಾರೋ ಇರೋದು, ಅದು ಒಬ್ಬ ಗಂಡಸು ಮಹಿಳಾ ವೈದ್ಯರ ಸೀಟ್ನಲ್ಲಿ ಕುಳಿತಿರೋದು ಅವಳಿಗೆ ಅರ್ಥ ಆಗಲಿಲ್ಲ. ಇನ್ನೊಮ್ಮೆ ನೇಮ್ ಪ್ಲೇಟ್ ನೋಡಿದ್ಲು. ಅವಳ ಯೋಚನೆಗಳನ್ನು ಅರ್ಥ ಮಾಡಿಕೊಂಡ ಯಶ್, ನೀವು ಸರಿಯಾದ ಕ್ಯಾಬಿನ್ಗೆ ಬಂದಿದ್ದೀರಿ, ಕೂತ್ಕೊಳ್ಳಿ ಅಂತ ನಗ್ತಾ ಹೇಳ್ದ. ಅರ್ಥವಾಗದೆ ಗೊಂದಲದಿಂದ ಅವಳು ಮುಂದೆ ಕೂತ್ಲು. ನೀವು ಬಂದರೆ ವರದಿ ಕೊಡೋದಕ್ಕೆ ವೈದ್ಯರು ಹೇಳಿದರು, ಅವರಿಗೆ ಏನೋ ಅರ್ಜೆಂಟ್ ಕೆಲಸ ಇದೆ, ಹೋಗಿದ್ದಾರೆ ಅಂತ ಹೇಳ್ತಾ ರಿಪೋರ್ಟನ್ನು ಅವಳ ಕೈ ಕೊಡಲು ಹೋದ. ರಿಪೋರ್ಟ್ ತೆಗೆದುಕೊಳ್ಳುವಾಗ ಮನುವಿನ ಕೈ ಆಕಸ್ಮಿಕವಾಗಿ ನಡುಕ್ತು. ಇದರಲ್ಲೇನಿದೆ, ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಕೇಳಿದಾಗ ಅವಳ ಧ್ವನಿ ನಡುಕ್ತು. ಅವನು ಅವಳ ಮಾನಸಿಕ ಸ್ಥಿತಿಯನ್ನು ಅಂದಾಜಿಸ್ದ. ಸರಿ, ನೀವೇ ನೋಡಿ, ಅರ್ಥ ಆಗುತ್ತೆ ಅಂದ. ಅವಳು ಅದನ್ನು ತಗೊಂಡ್ಳು, ಆದರೆ ತೆರೆಯಲು ಭಯವಾಯಿತು. ನೇರವಾಗಿ ಅವನ ಕಡೆ ನೋಡಿದ್ಲು. ನಿಮ್ಮ ಗಂಡ ಎಲ್ಲಿದ್ದಾರೆ? ಜೊತೆಗಿದ್ದರೆ ಚೆನ್ನಾಗಿರ್ತಿತ್ತಲ್ವಾ? ಆ ತಂದೆಗೆ ಮಗುವಿನ ಸುದ್ದಿ ತಿಳಿದರೆ ಇನ್ನೂ ಸಂತೋಷ ಪಡ್ತಾರಲ್ಲ. ಅಸಲಿಗೆ ತಂದೆ ಯಾರು ಅಂತ ಗೊತ್ತಾದರೆ ಅಲ್ವಾ? ಆಕಸ್ಮಿಕವಾಗಿ ಮನುವಿನ ಬಾಯಿಯಿಂದ ಆ ಮಾತು ಬಂತು. ಒಂದು ಕ್ಷಣ ತಾನೇನನ್ನ ಕೇಳಿದೆ ಅಂತ ಅವನಿಗೆ ಅರ್ಥ ಆಗಲಿಲ್ಲ. ಅರ್ಥವಾದ ನಂತರ ಅವಳ ಕಡೆ ನೇರವಾಗಿ ನೋಡ್ದ. ಹೇಳಿದ ನಂತರ ಮನು ಅವನ ಕಡೆ ನೋಡಿದ್ಲು. ಅವನು ತನ್ನನ್ನು ಏನಂದ್ಕೊಳ್ತಾನೋ ಅಂತ ಭಯವಾಯಿತು. ಯಾಕೆ ಅವನ ಮುಂದೆ ಮಾತು ತಪ್ಪಿದ್ಲು ತಾನು? ಅವನು ಅವಳ ಕಣ್ಣುಗಳನ್ನೇ ನೇರವಾಗಿ ನೋಡ್ತಾ ಇದ್ದ. ಮನು ಅವನ ಕಣ್ಣೊಳಗೆ ನೋಡಲಾಗದೆ ತಲೆಯನ್ನು ತಗ್ಸಿದ್ಲು. ರಿಪೋರ್ಟ್ ಕಡೆ ನೋಡ್ತಿದ್ದಾಳೆ. ನೋಡಬೇಕಂತ ಅನ್ನಿಸ್ತಿಲ್ಲ. ಒಂದು ಕೇಳ್ತೀನಿ, ಹೇಳ್ತೀರಾ? ತಾನು ಸಿಕ್ಕಾಕೊಂಡಿದ್ದೇನೆ, ಇನ್ನು ಬೇರೆ ದಾರಿ ಇಲ್ಲ ಅಂದುಕೊಂಡು ಅವನನ್ನು ನೋಡುತ್ತಾ ಹೇಳ್ತೀನಿ ಅಂದ್ಲು. ಗರ್ಭಪಾತ ಮಾಡಿಸ್ಕೊಳ್ಬೇಕಂದ್ಕೊಂಡಿದ್ದೀರಾ ಅಂತ ಅವಳನ್ನು ನೇರವಾಗಿ ಕೇಳ್ದ. ಆ ಮಾತು ಕೇಳಿದ ತಕ್ಷಣ ಮನುವಿನ ದೇಹ ಒಂದು ಕ್ಷಣ ನಡುಗಿದಂತೆ ಅನ್ನಿಸ್ತು. ಅರ್ಥವಾಗದೆ ಅವನ ಕಡೆ ನೋಡಿದ್ಲು. ಕೆಲವು ಕ್ಷಣಗಳು ಅವಳನ್ನೇ ದಿಟ್ಟಿಸಿ ನೋಡ್ದ. ಹಣೆಯ ಮೇಲೆ ಬೀಳ್ತಾ ಇದ್ದಂಥ ಬೆವರು, ನಡಕ್ತಿದ್ದಂತಹ ತುಟಿಗಳು, ಕಣ್ಣುಗಳಲ್ಲಿ ಕಂಡರೂ ಕಾಣದ ಕಣ್ಣೀರು,
ನೋಟದಲ್ಲಿ ತುಂಬ ಶ್ರೀಮಂತಳಂತೆ. ಆದರೆ ಅವಳನ್ನು ನೋಡಿದರೆ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಂತೆ ಅವನಿಗೆ ಅನ್ನಿಸ್ತಾ ಇತ್ತು. ಏನೋ ಕಾರಣಕ್ಕೆ ಅವಳನ್ನು ಬಿಟ್ಟು ಹೋಗಲು ಅವನಿಗೆ ಅನ್ನಿಸ್ತಿರ್ಲಿಲ್ಲ. ನೀವು ಬೇಜಾರು ಮಾಡ್ಕೊಳ್ತಿದ್ರೆ ನಾವು ಹೊರಗೋಗಿ ಊಟ ಮಾಡೋಣವಾ ಅಂತ ಅವಳನ್ನು ನೋಡ್ತಾ ಕೇಳ್ದ. ಇಲ್ಲಿ ಬೇಡ, ನಿಮ್ಮೊಂದಿಗೆ ಮಾತಾಡಬೇಕು ಅಷ್ಟೇ. ಅವನು ಯಾರು ಅಂತ ಗೊತ್ತಿಲ್ಲ, ಅವನ ಮೇಲೆ ವಿಶ್ವಾಸ ಏನು ಅಂತ ಗೊತ್ತಿಲ್ಲ, ಅವನ ಮುಂದೆ ತಾನು ಯಾಕೆ ಹೀಗೆ ಹೊರಗೆ ಬೀಳ್ತಿದ್ದಾಳೋ ಗೊತ್ತಿಲ್ಲ. ಆದರೆ ಅವನನ್ನು ನೋಡಿದರೆ ಮೊದಲ ಬಾರಿಗೆ ತನ್ನ ಸ್ನೇಹಿತನನ್ನು ಹೊರತುಪಡಿಸಿ ಇನ್ನೊಬ್ಬ ವ್ಯಕ್ತಿಯನ್ನು ನಂಬಬಹುದು ಅಂತ ಅನ್ನಿಸ್ತು. ಅವನು ಹೇಳಿದ್ದಕ್ಕೆ ಆಕಸ್ಮಿಕವಾಗಿ ತಲೆ ಅಲ್ಲಾಡಿಸಿದ್ಲು. ಅವನು ನಗ್ತಾ ಎದ್ದು ನಿಂತು ಬಾಗಿಲು ತೆರೆದು ಬನ್ನಿ ಅಂದ. ಅವಳು ತನ್ನೊಂದಿಗೆ ಬಂದ ನಂತರ ಅವಳೊಂದಿಗೆ ಹೊರಟ. ಇಬ್ಬರು ಕಾರ್ ಪಾರ್ಕಿಂಗ್ ಬಳಿ ಬಂದು ಅವನು ಡೋರ್ ತೆರೆದಾಗ ಅವಳು ಅವನ ಕಾರ್ನಲ್ಲಿ ಕೂದಲು. ವಿನಯನ ಸ್ನೇಹದಿಂದ ನಗರದಲ್ಲಿ ಒಳ್ಳೆಯ ರೆಸ್ಟೋರೆಂಟ್ಗಳು ಅವನಿಗೆ ಗೊತ್ತಿದ್ವು. ಅವುಗಳಲ್ಲಿ ತುಂಬ ಒಳ್ಳೆಯ ಹೆಸರಿರೋ ರೆಸ್ಟೋರೆಂಟ್ಗೆ ಹೋಗಿ ಪರ್ಸ್ನಲ್ ರೂಮ್ನಲ್ಲಿ ಕೂತರು. ಎಲ್ಲ ರೀತಿಲೂ ಒಳ್ಳೆಯದು ಮತ್ತು ಅನಿಸೋ ಅವಳಿಗೆ ಕಷ್ಟವಾಗದಂಥ ಆಹಾರವನ್ನು ಆರ್ಡರ್ ಮಾಡಿ ಅವಳ ಕಡೆ ನೋಡ್ದ. ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸಿದ್ರೆ ನನ್ನೊಂದಿಗೆ ಮಾತಾಡ್ಬೋದು. ಒಬ್ಬ ಆತ್ಮೀಯನಾಗಿ ನನಗೆ ಸಾಧ್ಯವಾದ ಸಹಾಯ ಮಾಡ್ತೀನಿ. ನೀವು ನನ್ನನ್ನು ನಂಬೋದು ಅಂದ. ನಿಮ್ಮನ್ನು ನಂಬಿದ್ದೀನಿ, ಅದಕ್ಕೆ ಎಷ್ಟು ದೂರ ಬಂದಿದ್ದೀನಿ, ಇಲ್ದಿದ್ರೆ ಬರ್ತಿರ್ಲಿಲ್ಲ. ಅವನ ಕಡೆ ನೋಡಿದ್ಲು. ನಡೆದಿದ್ದನ್ನು ಪೂರ್ಣವಾಗಿ ಹೇಳಲು ಅನ್ನಿಸ್ಲಿಲ್ಲ. ಯಾರು ತಾನು ಪ್ರಜ್ಞೆಯಲ್ಲಿ ಇಲ್ದಿದ್ದಾಗ ತನ್ನನ್ನು ಇನ್ನು ಹೇಳಲಾಗಲಿಲ್ಲ. ಅದರ ಫಲಿತಾಂಶವೇ ಇಂದು ಈ ಗರ್ಭಧಾರಣೆ ಅಂತ ಅವನಿಗೆ ಹೇಳಿದ್ಲು. ಹಾಗೆ ತನ್ನ ಮಲತಾಯಿ ಮತ್ತು ಕುಟುಂಬದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ಲು. ಸದ್ಯಕ್ಕೆ ಮನೆ ಇಲ್ಲದೆ ತನ್ನ ಸ್ನೇಹಿತೆಯ ಮನೆಯಲ್ಲಿ ಇರುವುದಾಗಿ ಹೇಳಿದ್ಲು. ಅವಳು ಹೇಳಿದ್ದನ್ನು ಎಷ್ಟು ತಾಳ್ಮೆಯಿಂದ ಕೇಳಿದ. ಸುಮಾರು 2 ಗಂಟೆಗಳ ನಂತರ ಅವರು ರೆಸ್ಟೋರೆಂಟ್ನಿಂದ ಹೊರಗೆ ಬಂದರು. ಮನೋಳನ್ನು ಅವಳೇ ಸ್ವತಃ ಮನೆ ಬಳಿ ಬಿಟ್ಟು ತಾನು ಆಸ್ಪತ್ರೆಗೆ ಹೋದ. ಯಾವುದೇ ಸ್ವಾರ್ಥವಿಲ್ಲದೆ ಸ್ನೇಹಿತೆಗೆ ಸಹಾಯ ಮಾಡೋ ಅವಳ ಸ್ನೇಹಿತೆಯನ್ನು ಮೆಚ್ಚಿಕೊಳ್ಳದೆ ಇರಲಾಗಲಿಲ್ಲ. ಮನು ಒಳಗೆ ಹೋದ ನಂತರ ಅವನು ನೇರವಾಗಿ ಆಸ್ಪತ್ರೆಗೆ ಹೋದ. ತನ್ನ ಕ್ಯಾಬಿನ್ಗೆ ಹೋಗುವಾಗ ವಿನಯ್ನಿಂದ ಯಶ್ಗೆ ಫೋನ್ ಬಂತು. ವೀಕೆಂಡ್ ಅಲ್ವಾ, ಪಬ್ನಲ್ಲಿ ಭೇಟಿಯಾಗೋಣವಾ ಅಂದ. ಸಾರಿ, ಯಾರಂತ ಅಭ್ಯಾಸ ಇಲ್ಲ, ಅದ್ರ ಮೇಲೆ ಅರ್ಜೆಂಟ್ ಕೆಲಸ ಇದೆ. ಅಪ್ಪ ಅಮ್ಮನ ಬಳಿಗೆ ಹೋಗ್ತಿದ್ದೀನಿ, 1 ವಾರ ಇರೋದಿಲ್ಲ. ನಾನೇ ಕಾಲ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ನೀನೇ ಮಾಡಿದೆ. ಬಂದ ತಕ್ಷಣ ನಿನ್ನ ಭೇಟಿ ಆಗ್ತೀನಿ, ಸರಿನಾ? ನಂತರ ಭೇಟಿಯಾಗೋಣ, ಬಾಯ್, ಕೆಲಸ ಇದೆ ಅಂತ ಇಟ್ಟ. ವಿನಯ್ ಸರಿ ಅಂತ ತನ್ನ ಸ್ನೇಹಿತರೊಂದಿಗೆ ಹೋದ. ಮಧ್ಯಾಹ್ನ ಸತ್ಯ ಮನೆಗೆ ಫೋನ್ ಮಾಡಿದ್ಲು. ಮನು ಬಂದಿದ್ದಾಳ ಅಂತ. ಜಾನಕಿ ಅಮ್ಮ ಬಂದವಳು ನಿದ್ರಿಸ್ತಿದ್ದಾಳೆ ಅಂತ ಹೇಳಿದ್ರು. ತಾನು ಬರಲು ತಡ ಆಗುತ್ತೆ, ಜಾಗ್ರತೆಯಿಂದ ಇರು ಅಂತೇಳಿ ಇಟ್ಬಿಟ್ಲು. ಆ ದಿನ ಸಂದರ್ಶನವನ್ನು ಪೂರ್ತಿಯಾಗಿ ಮುಗಿಸ್ಕೊಂಡು ಸತ್ಯ ಬರುವಾಗ ತುಂಬ ತಡ ಆಗಿತ್ತು. ಅವಳು ಬರುವಾಗ ಮನೆಯಲ್ಲಿ ಎಲ್ಲರೂ ಮಲಗಿದ್ರು ಸಹ ಮೊದಲೇ ಯಾರೂ ಕಾಯಬೇಡಿ ಅಂತ ತಿಳಿಸಿದ್ಲು. ಮುಖ್ಯವಾಗಿ ಮನುವಿಗೆ ತಾನು ಬಂದು ಮಾತಾಡ್ತೀನಿ, ಅಲ್ಲಿವರೆಗೆ ಏನೇನು ಹೇಳಿದೆ ಸಂತೋಷವಾಗಿ ತಿಂದು ವಿಶ್ರಾಂತಿ ತಗೋ ಅಂತ ಪದೇ ಪದೇ ಹೇಳಿದ್ಲು. ಬೆಳಗ್ಗಿನಿಂದ ನಡೆದ ಕೆಲಸಗಳಿಂದ ಬಳಲಿದ ಸತ್ಯ ಹಾಗೆ ಹಾಸಿಗೆ ಮೇಲೆ ಮಲಗಿದ್ಲು. ಆಗಲೇ ಮನು ಗಾಢ ನಿದ್ರೆಯಲ್ಲಿದ್ಲು. ತಾಯಿಯೂ ಸಹ ಮಲಗಿದ್ರು. ನೆನ್ನೆಯ ಆಯಾಸದಿಂದ ತಡವಾಗಿ ಸೋಮಾರಿಯಾಗೆದ್ದಿದ್ದ ಸತ್ಯ ಹಾಸಿಗೆ ಮೇಲೆ ಮನು ಕಾಣಲಿಲ್ಲ. ಹೊರಗೆ ತಾಯಿ ಬಳಿ ಇರ್ಬೋದು ಅಂತ ಫ್ರೆಶ್ ಆಗಿ ಹೊರಗೆ ಬಂದಳು. ಜಾನಕಿ ಅಮ್ಮ ಸತ್ಯಾಳನ್ನು ನೋಡಿ, ನೀನು ಒಬ್ಬಳೇ ಇದೆಯಾ, ಹಾಗಾದರೆ ಮನು ಎಲ್ಲಿ ಅಂತ ಕೇಳಿದರು. ಸತ್ಯಾಗೆ ಆಘಾತ ಆಯಿತು. ಎಲ್ಲಿ ಅಂತ ಕೇಳ್ತೀಯ ಅಮ್ಮ, ಮನೇಲಿಲ್ವಾ? ಒಳಗಿನ ಬೆಡ್ರೂಮ್ನಲ್ಲಿಲ್ಲ. ನಾನು ಎದ್ದಾಗಿನಿಂದ ಅವಳು ಹೊರಗೆ ಬಂದೇ ಇಲ್ಲ ಅಂತ ಜಾನಕಿ ಅಮ್ಮ ಗೊಂದಲದಿಂದ ಹೇಳಿದರು. ಸತ್ಯಾಗೆ ಭಯದಿಂದ ಬೆವರು ಬರಲು ಆರಂಭಿಸಿತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.